ಈ 5 ವಸ್ತುಗಳು ಅಡುಗೆ ಮನೆಯಲ್ಲಿ ಬಿದ್ದರೆ ದಾರಿದ್ರ್ಯ ದೇವಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಎಂದು. ಅಡುಗೆ ಮನೆಯು ಮನೆಯ ಪ್ರಮುಖ ಭಾಗವಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾಯಿ ಅನ್ನಪೂರ್ಣೆ ಅಡುಗೆ ಮನೆಯಲ್ಲಿ ವಾಸಿಸುತ್ತಾಳೆ. ಆಹಾರದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇದರೊಂದಿಗೆ ಅಡುಗೆ ಮನೆಯಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ತೊಡೆದು ಹಾಕಬಹುದು ಎಂದು ವಾಸ್ತುಶಾಸ್ತ್ರದಲ್ಲಿ ನಂಬಲಾಗಿದೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ವಸ್ತುಗಳು ಬೀಳುವುದು ಸಾಮಾನ್ಯ. ಆದರೆ ವಾಸ್ತು ಪ್ರಕಾರ ಕೆಲವು ವಸ್ತುಗಳು ಪದೇ ಪದೇ ಬೀಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮನೆಯಲ್ಲಿ ಯಾವ ವಿಷಯಗಳನ್ನು ವಿಶೇಷವಾಗಿ ಗಮನಿಸಬೇಕು ಎಂಬುದನ್ನು ನಾವು ಇಂದು ತಿಳಿಯೋಣ. ಅಡುಗೆ ಮನೆಯಲ್ಲಿ ಉಪ್ಪನ್ನು ಚೆಲ್ಲಬಾರದು ಎಂದು ನಂಬಲಾಗಿದೆ. ಉಪ್ಪನ್ನು ಚಂದ್ರ ಮತ್ತು ಶುಕ್ರ ಗ್ರಹದ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅಡುಗೆ ಮನೆಯಲ್ಲಿ ಉಪ್ಪು ಪದೇ ಪದೇ ಬಿದ್ದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಎಂಬುದರ ಅರ್ಥ. ಇನ್ನು ಎರಡನೆಯದು, ಅಡುಗೆ ಮನೆಯಲ್ಲಿ ಹಾಲನ್ನು ಕುದಿಸುವಾಗ ಹಲವು ಬಾರಿ ಹಾಲು ಬಂದು ಬೀಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಹಾಲು ಚೆಲ್ಲುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಲು ಚಂದ್ರನೊಂದಿಗೆ ಸಂಬಂಧಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲಿದರೆ ಅದು ನಿಮ್ಮ ಜಾತಕದಲ್ಲಿ ಚಂದ್ರನ ದೌರ್ಬಲ್ಯವನ್ನು ಸೂಚಿಸುತ್ತದೆ. ಇನ್ನು ಮೂರನೆಯದು, ಹಿಂದೂ ಧರ್ಮದಲ್ಲಿ ಸಾಸಿವೆ ಎಣ್ಣೆ ಶನಿ ದೇವನಿಗೆ ಸಂಬಂಧಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ಸಾಸಿವೆ ಎಣ್ಣೆಯು ಅಡುಗೆ ಮನೆಯಲ್ಲಿ ಪದೇ ಪದೇ ಬಿದ್ದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ. ವಾಸ್ತು ಪ್ರಕಾರ ಈ ಕಾರಣದಿಂದಾಗಿ ವ್ಯಕ್ತಿಯು ಶನಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು. ಇನ್ನು ನಾಲ್ಕನೆಯದು, ಕಾಳು ಮೆಣಸು ಪದೇ ಪದೇ ಕೈ ಜಾರಿ ಬಿದ್ದು ಹೋಗುತ್ತಿದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಕಾರಣ ಇಲ್ಲದೆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ನಡುವೆ ವೈಮನಸ್ಸು ಶುರು ಆಗುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಕಾಳು ಮೆಣಸು ಕೈ ಜಾರಿ ಬೀಳದಂತೆ ನೋಡಿಕೊಳ್ಳಿ. ಇನ್ನು ಐದನೆಯದು, ಎಣ್ಣೆ. ಯಾವುದೇ ಎಣ್ಣೆಯಾದರೂ ಪದೇ ಪದೇ ಕೈ ಜಾರಿ ಬೀಳಬಾರದು. ಈ ಎಣ್ಣೆ ಶನಿದೇವರ ಸಂಕೇತ ಆಗಿರುವುದರಿಂದ ಮನೆಯಲ್ಲಿ ಎಣ್ಣೆಯನ್ನು ಚೆಲ್ಲಿದರೆ ಕಷ್ಟಗಳು ಎದುರು ಆಗುತ್ತದೆ. ಅಲ್ಲಿ ದಾರಿದ್ರ್ಯ ದೇವಿ ನೆಲೆಯಾಗುತ್ತಾಳೆ. ಒಂದೊಂದು ವಸ್ತುವಿಗೂ ಕೂಡ ಗ್ರಹದ ನಂಟು ಇದೆ. ಹಾಗಾಗಿ ಯಾವ ಒಂದು ವಸ್ತುವನ್ನು ನೀವು ಚೆಲ್ಲುತ್ತೀರೋ ಆ ಗ್ರಹದ ಪ್ರಭಾವವನ್ನು ನೀವು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಹುಷಾರಾಗಿ ಕೆಲಸ ಮಾಡುವುದು ಉತ್ತಮ. ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.